ಟ್ರಾಫಿಕ್ ಜಾಮು, ನಾನು ಸಿಕ್ಕಾಕ್ಕೊಂಡೆ. ಎರಡು ರಸ್ತೆಗಳು ಮುಚ್ಚಿಬಿಟ್ಟಿದ್ರು. 2 ರಸ್ತೆಗಳು ಬಿಟ್ಟು 3ನೇ ರಸ್ತೆ ಹುಡ್ಕೊಂಡು ಇಲ್ಲಿ ಬರೋ ಹೊತ್ತಿಗೆ ಗೊಣಗಾಡ್ಕೊಂಡೇ ಬಂದ್ವಿ, ಇಲ್ಲಿ ಬರೋ ಹೊತ್ತಿಗೆ ಸದ್ಯ ಅಂತ. ಈ ಥರದ ಸಮಸ್ಯೆಗಳು ಇದ್ದೇ ಇವೆ ಬೆಂಗಳೂರಲ್ಲಿ. ಈ ನಾಗರಿಕ ಜೀವನದಲ್ಲಿ ನಾವೇ ಕಲ್ಪಿಸ್ಕೊಂಡದ್ದು, ತಾನಾಗಿ ಆದದ್ದು ಸಮಸ್ಯೆಗಳು ಅಂತ ಕರಿತೀವಿ. ಅದು ಒಂದು ಜೀವನ ಶೈಲಿ. ಇವುಗಳ ಮಧ್ಯದಲ್ಲಿ ನಮಗೆ ಇದನ್ನೆಲ್ಲ ಮರೆಸುವಂಥ ಸಂಜೀವಿನಿ ಅಂದರೆ ಪರಮಾತ್ಮನ ಧ್ಯಾನ. ಅದು ನಮಗೆ ಇನ್ನೆಲ್ಲೂ ಯಾವ ಮಾಲಲ್ಲೂ ಸಿಕ್ಕೋದಿಲ್ಲ, ಅದು ಮಠ ಮಂದಿರಗಳಲ್ಲೇ ಸಿಕ್ಕಬೇಕು. ಮಠ ಮಂದಿರಗಳು ಅಂತಂದರೆ ಅದು ನಮ್ಮ ಅಂತರಂಗದ ಸಾತ್ವಿಕ ಆನಂದವನ್ನು ನಮಗೆ ಅರ್ಥಪಡಿಸುವಂಥ ಜಾಗಗಳು. ಈ ಅರ್ಥದಲ್ಲಿ ಬುದ್ಧಿಗೆ ಮಠವೂ ಅಷ್ಟೇ, ಶ್ರೀಮಠವು ಉಡುಪಿ ಕೃಷ್ಣನ ಪ್ರೇಮವನ್ನು, ಆನಂದವನ್ನು ಜಗತ್ತಿಗೆಲ್ಲ ಪಸರಿಸ್ತಾ ಇದೆ. ನಾವು ಕೂಡ ಅದರಲ್ಲಿ ಭಾಗಿಗಳಾಗೋದಕ್ಕೆ ಇಲ್ಲಿ ಬಂದಿದ್ದೀವಿ. ಈ ಅವಕಾಶಕ್ಕಾಗಿ ನಾನು ಶ್ರೀಮಠಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ವಯಸ್ಸು, ಜ್ಞಾನ, ಅನುಭವ ಎರಡನ್ನೂ ಚಿಕ್ಕವಳಾದ ನನಗೆ ಇಲ್ಲಿ ಕರೆದು 2 ಮಾತನಾಡೋದಕ್ಕೆ ಹೇಳಿದ್ದು ಒಂದು ಅನುಗ್ರಹ ಅಷ್ಟೇ. ಯಥಾಶಕ್ತಿ ಆ ಒಂದು ಕರ್ತವ್ಯವನ್ನು ನಾನು ನಿಭಾಯಿಸ್ತೀನಿ. ಎಳವೆಯಲ್ಲೇ ಯಾಕೆ ಸಂಸ್ಕಾರ ಕೊಡಬೇಕು, ಹೇಗೆ ಕೊಡಬೇಕು, ಕೊಟ್ಟರೆ ಏನಾಗುತ್ತೆ, ಕೊಡದಿದ್ರೆ ಏನಾಗುತ್ತೆ, ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡಬೇಕಾದ ಅಗತ್ಯ ನಮಗೆ ಬಂದಿದೆ. ಎಳವೆಯಲ್ಲೇ ಸಂಸ್ಕಾರ ಕೊಟ್ಟು ವ್ಯಕ್ತಿಯನ್ನು ಒಂದು ರೀತಿಯಲ್ಲಿ ಅರಳಿಸಿ ಆಮೇಲೆ ಸಮಾಜಕ್ಕೆ ಬಿಟ್ಟು ಅವರ ಮೂಲಕ ಅದ್ಭುತವಾದ ಸಮಾಜವನ್ನು ಕಟ್ಟಿ, ದೇಶವನ್ನು ಕಟ್ಟಿ, ಸಂಸ್ಕೃತಿಯನ್ನು ಕಟ್ಟಿ, ಪರಂಪರೆಯನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ಋಷಿ ಪುಂಗವರು ಮಾಡಿದ್ರು. ಆದರೆ ಮಧ್ಯದಲ್ಲಿ ಹಸ್ತಕ್ಷೇಪವಾಯಿತಲ್ಲ, ಮೆಕಾಲೆ ಎಜುಕೇಷನ್ ಬಂತು, ಇದನ್ನೆಲ್ಲ ನಷ್ಟಭ್ರಷ್ಟಗೊಳಿಸಿ ಹಾಳುಗೊಳಿಸಿ ಮತ್ತೆ ಹೊಸದಾಗಿ ಶುರು ಮಾಡಿದ್ರು. ಅವರ ಮೆಕಾಲೆ ಎಜುಕೇಷನಲ್ಲಿ ಪ್ರಾರಂಭ ಆಗೋದೇ ಫಿಂಗರ್ ಆನ್ ದ ಲಿಪ್ಸ್ ಅಂತ, ಬಾಯಿ ಮುಚ್ಕೊಂಡು ಕೇಳು, ನಾವು ಏನು ಹೇಳಿದ್ರು ನೀನು ಪ್ರಶ್ನಿಸಬೇಡ ಅಂತ. ನಮ್ಮಲ್ಲಿ ಹಂಗಲ್ಲ, ನಮ್ಮ ಗುರುಕುಲ ಪದ್ಧತಿಯಲ್ಲಿ ಮಾಡೋದೇ ತರ್ಕಿಸಬೇಕು, ಬುದ್ಧಿ ತೀಕ್ಷ್ಣವಾಗಬೇಕು. ಸಂಪೂರ್ಣ ಒಂದು ನಮ್ಮದಲ್ಲದ ವಿಧಾನವನ್ನು ನಾವು ಬಳಸ್ಕೊಂಡು ಮಾಡ್ತಾ ಇರೋದ್ರಿಂದ ಏನಾಗಿದೆ, ಮತ್ತೆ ಟ್ರಯಲ್ ಆ್ಯಂಡ್ ಎರರ್ ಆಗ್ತಾ ಇದೆ. ತಪ್ಪು ಸರಿ ಮಾಡಿ 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 ಕಲಿಯೋ ಅಂಥ ಅನಿವಾರ್ಯತೆ ಬಂದಿದೆ. ಕಲಿತು ಸಿದ್ಧಿಸಿಕೊಂಡ ವ್ಯವಸ್ಥೆ ಇದ್ದರೂ ಕೂಡ ಆ ವ್ಯವಸ್ಥೆಯನ್ನು ಹಾಳುಗೆಡವಿ ಇನ್ನೂ ಅಪಕ್ವವಾದ, ಟೈಮ್ ಟೆಸ್ಟೆಡ್ ಅಲ್ಲದ, ಸರಿಯಾಗಿ ಸಿದ್ಧವಾಗದ, ಇನ್ನೂ ಪ್ರಯೋಗದ ಸ್ಥಿತಿಯಲ್ಲಿರುವ ವ್ಯವಸ್ಥೆಯನ್ನು ಅವರು ಬಿಟ್ಟರು ನಾವು ತಲೆ ಮೇಲೆ ಕೂಡಿಸ್ಕೊಂಡಿದ್ದೀವಲ್ವ. ಹಾಗಾಗಿ ಇವತ್ತೇನಾಗ್ತಾ ಇದೆ, ಎಳವೆಯಲ್ಲಿ ಮಕ್ಕಳಿಗೆ ಕೊಡಬೇಕಾದ ಸಂಸ್ಕಾರವನ್ನು ನಾವು ಕೊಡ್ತಾ ಇಲ್ಲ. ಶಾಲೆಗಟ್ಟಿದ್ರೆ ಸಾಕು ಸಂಸ್ಕಾರ ಸಿಕ್ತು ಅಂತ ಶಾಲೆ ಕರ್ಕೊಂಡೋಗ್ಬಿಟ್ವಿ. ಒಳ್ಳೆ ಶಾಲೆ ಅಂದ್ರೇನು, ಮಾರ್ಬಲ್ಲು, ಗ್ರನೈಟು ಎಲ್ಲ ಇದೆ ಅಂತ ಅರ್ಥ. ತುಂಬ ಜಾಸ್ತಿ ಫೀಸ್ ತೊಗೊಳ್ತಾರೆ ಅಂತ ಅರ್ಥ. ಅಲ್ಲಿ ಸರಸ್ವತಿ, ಗಣಪತಿ, ಕೃಷ್ಣನ ವಿಗ್ರಹ ಬದಲು ಐನ್ಸ್ಟೀನ್ ಅಂಥವ್ರು ಯಾರಾದರೂ ಪಾಶ್ಚಾತ್ಯದಲ್ಲಿ ಮಾನ್ಯರಾದ ಸೈಂಟಿಸ್ಟ್ಗಳು ಅಂಥವರ ಒಂದು ಚಿತ್ರಗಳಿರಬೇಕು. ಅಲ್ಲಿ ಕನ್ನಡ ಮಾತಾಡಬಾರ್ದು, ಇಂಗ್ಲೀಷಲ್ಲಿ ಮಾತಾಡಬೇಕು. ಆವಾಗ ಅದು ಗುಡ್ ಸ್ಕೂಲ್ ಅಂತ ನಮಗೆ ಒಂದು ಕಲ್ಪನೆ. ಇದೆಲ್ಲ ಕಲನಿಯಲ್ ಹ್ಯಾಂಗ್ ಓವರ್ ಅಂತ ಹೇಳ್ತಾರೆ. ಅಂಥ ಶಾಲೆಗಳಲ್ಲೂ ಒಳ್ಳೆಯ ಸಂಸ್ಕಾರ ಸಿಗ್ಬೋದು, ಆದರೆ ನಾವು ಹೆಂಗೆ ಜಡ್ಜ್ ಮಾಡ್ತೀವಿ ಅಂತ. ಇಂಥ ಶಾಲೆಗೆ ಹಾಕಿದ ತಕ್ಷಣ ನಮ್ಮ ಮಕ್ಕಳು ಎಲ್ಲ ಕಲಿತು ಬಿಡ್ತವೆ ಅಂತ ನಾವು ಅಂದ್ಕೊಂಡ್ರೆ ಅದು ತಪ್ಪು. ಅಲ್ಲೇನು ಕಲಿಸ್ತಾರೆ, ಒಳ್ಳೆ ಇಂಗ್ಲೀಷ್ ಕಲಿಸ್ತಾರೆ. ಯಾವುದನ್ನು ಕಾಪಿ ಪೇಸ್ಟ್ ಎಜುಕೇಷನ್ ಇದೆ ಇವತ್ತು ನಾವೆಲ್ಲ ಆಚೆಯಿಂದ ತಂದಿದ್ದು, ಅದನ್ನು ಚೆನ್ನಾಗಿ ಕಲಿಸ್ತಾರೆ, ಡಿಗ್ರಿ ಕೊಡ್ತಾರೆ, ಕಲಿತಾರೆ. ಆದರೆ ತಂದೆ ತಾಯಂದ್ರಿಗೆ ಹೆಂಗೆ ಮಾತಾಡಬೇಕು, ಅಜ್ಜಿ ತಾತರನ್ನು ಹೆಂಗೆ ಗೌರವಿಸಬೇಕು, ಪರಂಪರೆಯನ್ನು ಹೆಂಗೆ ಉಳಿಸ್ಬೇಕು, ಕನ್ನಡವನ್ನು ಹೆಂಗೆ ಉಳಿಸ್ಕೊಳ್ಬೇಕು, ಸಂಸ್ಕೃತವನ್ನು ಹೆಂಗೆ ಉಳಿಸ್ಕೊಳ್ಬೇಕು, ಪರಿಸರವನ್ನು ಹೆಂಗೆ ಉಳಿಸ್ಕೊಳ್ಬೇಕು, ಇದನ್ನು ಎಷ್ಟು ಮಹಾ ಕಲಿಸ್ತಾರೆ. ನಂಬಿಕೆ ವಾಸ್ತೆ ಮೇಲ್ಮೇಲೆ, ಅದನ್ನು ಇಂಗ್ಲೀಷಲ್ಲೇ ಹೇಳೋದು. ಸ್ವಲ್ಪ ಉತ್ಕಟವಾಗಿ ಮನಸ್ಸಿಗೆ ಮುಟ್ಟುವಂಥ ರೀತಿಯಲ್ಲಿ ಆ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ಇವತ್ತು ಹೊರಟೋಗ್ಬಿಟ್ಟಿದೆ. ಏನೋ ಅಪ್ಪ ಅಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಬಲವಾಗಿ ಆ ಸಂಸ್ಕಾರ ಕೊಟ್ಟರೆ ಉಂಟು, ಅಥವಾ ಟೀಚರ್ಸ್ ಪೈಕಿ ಯಾರಾದರೂ ತಾವೇ ಜವಾಬ್ದಾರಿ ತೆಗೆದುಕೊಂಡು ಅದನ್ನು ಮಕ್ಕಳ ಮನಸ್ಸಿಗೆ ಅಚ್ಚೊತ್ತಿದ್ರೆ ಉಂಟು. ಆದರೆ ವ್ಯವಸ್ಥೆಯಲ್ಲಿ ಅದು ಕಾರಣವಾಗಿದೆ. ಇವತ್ತು ಕಿಂಡರ್ಗಾರ್ಟನಿಂದ ಶಾಲೆಗಳು ಶುರು ಮಾಡೋದೇ ಅಮೇರಿಕಕ್ಕೆ ಪ್ಯಾಕ್ ಆಫ್ ಮಾಡೋಕ್ಕೆ ನಿಮ್ಮ ಮಕ್ಕಳನ್ನ ರೆಡಿ ಮಾಡ್ತೀವಿ ಅಂತ, ಎಕ್ಸ್ಪೋರ್ಟ್ ಮಾಡೋಕ್ಕೆ ತಯಾರು ಮಾಡೋದು ಮಕ್ಕಳನ್ನು. ನನ್ನ ಕಹಿಯಾದ ಸತ್ಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಡೆಸ್ಟಿನೇಷನ್ ಅಮೇರಿಕಾ ಆಗೋಗ್ಬಿಟ್ಟಿದೆ. ತಂದೆ ತಾಯಿಗಳು ಅದೇ ಇಷ್ಟ. ಪಕ್ಕದ ಮನೆಯವರು ಹೋದ್ರು, ಎದುರು ಮನೆಯವರು ಹೋದ್ರು, ಹೆಂಗಾದ್ರೆ ನೀನು ಅಮೇರಿಕಕ್ಕೆ ಹೋಗ್ಬಿಡು,
ಆಮೇಲೆ ಮದುವೆ ಮಾಡ್ತೀವಿ, ಬಾಣಂತನ ಮಾಡೋಕ್ಕೆ ನಾನು ಬರ್ತೀನಿ ಅಲ್ಲಿಗೆ ಅಂತ ಒಂಥರ. ಆಮೇಲೆ ಏನಿಲ್ಲ, ಅವರು ಮನುಷ್ಯರೇ, ಅದು ಒಂದು ಭೂಭಾಗವಷ್ಟೇ. ನಮಗಿಂತ ಜಾಸ್ತಿನೇ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ. ಪರದೇಶದಲ್ಲಿ ಹೋದರೆ ಬಾಣ ಮುದುರ್ಕೊಂಡಿರ್ಬೇಕು, ಇಲ್ಲೇ ನಾವು ಸ್ವಚ್ಛಂದವಾಗಿರೋದು, ಏನು ಮಾತಾಡೋದು ನಡೆಯುತ್ತೆ. ಆದರೆ ಇಷ್ಟು ಸಣ್ಣ ಕಲ್ಪನೆ ಇಟ್ಕೊಂಡು ನಾವು ಮಕ್ಕಳನ್ನು ಬೆಳೆಸಿದ್ರೆ ನಮ್ಮ ಮಕ್ಕಳು ನಮಗೂ ಒದಗಲ್ಲ, ಸಮಾಜಕ್ಕೂ ಒದಗಲ್ಲ, ಧರ್ಮಕ್ಕೂ ಒದಗಲ್ಲ, ದೇಶಕ್ಕಂತೂ ಒದಗದೇ ಇಲ್ಲ. ವಿಷನ್ ಕೊಡಬೇಕು ಮಕ್ಕಳಿಗೆ. ಎಳವೆಯಲ್ಲಿ ಸಂಸ್ಕಾರ ಅಂದರೆ ಏನು? ಮೊದಲು ಕೊಡಬೇಕಾದದ್ದು ವಿಷನ್. ಸ್ನಾನ ಮಾಡೋ, ಇದು ಹೀಗಿರು, ಹಾಗಿರು, ಆಚಾರ ವಿಚಾರ, ಶುದ್ಧವಾಗಿರೋದು, ಸ್ವಚ್ಛತೆ, ವಿನಯ, ಇದೆಲ್ಲ ಇದ್ದದ್ದೇ. ಅದು ಬಹಳ ಮುಖ್ಯ. ಆದರೆ ಮೊದಲು ಎಲ್ಲಿಂದ ಶುರು ಮಾಡಬೇಕು ಅಂದರೆ ವಿಷನ್ ಕೊಡಬೇಕು ಮಕ್ಕಳಿಗೆ. ನಾವು ಕೊಡದೆ ಹೋದರೆ ಮತ್ತಾರೋ ಕೊಡ್ತಾರೆ. ನಾನೊಂದು ಉದಾಹರಣೆಯನ್ನು ಹೇಳ್ತೀನಿ. ನಮ್ಮ ಬೆಂಗಳೂರಿಗೆ ಇವತ್ತು ನಾವೆಲ್ಲ ಕರೆಂಟ್ ಬಳಸ್ಕೊಂಡು ಕೂತಿದ್ದೀವಿ. ನಾನು ಇಲ್ಲಿ ಮಾತಾಡಿದೆ, ಅಲ್ಲಿ ಕೇಳಿಸುತ್ತೆ, ಇಷ್ಟು ಲೈಟ್ ಹಾಕ್ಕೊಂಡಿದ್ದೀವಿ, ಇಷ್ಟೊಂದು ವಿದ್ಯುತ್ ಶಕ್ತಿಯನ್ನು ಬಳಸ್ತಾ ಇದ್ದೀವಿ. ಈ ಪ್ರಾಂತಕ್ಕೆ ಮೊಟ್ಟ ಮೊದಲು ಇಡೀ ಭಾರತದಲ್ಲೇ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ವಿಶೇಷವಾಗಿ ವಿದ್ಯುತ್ ಶಕ್ತಿಯನ್ನು ವ್ಯವಸ್ಥೆ ಮಾಡಿ ಬರೋ ಹಾಗೆ ಮಾಡಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರು ಅಂಥ ಅದ್ಭುತ ವ್ಯಕ್ತಿ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಐಡಿಯಾ ಇದೆ ಯಾರಿಗಾರು? ಅವ್ರ ತಾಯಿ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಚಪ್ಪಾಳೆ ಹೊಡೀರಿ ಪರವಾಗಿಲ್ಲ. ವೆಂಕಟಲಕ್ಷ್ಮಮ್ಮ ಅಂತ ಅವ್ರ ಹೆಸರು ಅಂತ ನೆನಪು ನನಗೆ, ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು. ಅವರ ತಂದೆ ಮಹಾಪ್ರಕಾಂಡ ಸಂಸ್ಕೃತ ವಿದ್ವಾಂಸರು. ಮನೆಯಲ್ಲಿ ಅವ್ರಿಗೆ ಉಪನಯನ ಆದಾಗಿಂದ ಒಳ್ಳೆ ಸಂಸ್ಕೃತ, ವೇದ ಇತ್ಯಾದಿ ಒಂದಷ್ಟು ಆಗಬೇಕಾದ, ಒಂದು ಬ್ರಾಹ್ಮಣ ಮನೆತನದಲ್ಲಿ ಆಗಲೇಬೇಕಾದಷ್ಟು ಸಂಸ್ಕಾರಗಳಾಗಿತ್ತು. ಆಮೇಲೆ ಆಗ ಗುರುಕುಲಗಳೆಲ್ಲ ಮುಚ್ಚಾಕ್ಬಿಟ್ಟು ಆ ದುಡ್ಡಲ್ಲಿ ಇಂಗ್ಲೀಷ್ ಶಾಲೆ ಶುರು ಮಾಡಿದರು. ಯಾವುದೋ ಒಂದು ಶಾಲೆ, ಅಲ್ಲಿ ಕನ್ನಡದ ಮಾಧ್ಯಮದ ಶಾಲೆಗೆ ಸೇರಬೇಕು ಅಂತ. ಆ ಊರಲ್ಲಿ ಶಾಲೆನೂ ಇಲ್ಲ. ಈ ಮಗು 3-4 ಕಿಲೋಮೀಟರ್ ನಡ್ಕೊಂಡು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಶಾಲೆಗೆ ಹೋಗ್ತಾಯಿತ್ತು ವಿಶ್ವೇಶ್ವರಯ್ಯ. ಅಲ್ಲಿ 3-4 ಕಿಲೋಮೀಟರ್ ಒಂದೇ, ಮತ್ತು 3-4 ಕಿಲೋಮೀಟರ್ ನಡ್ಕೊಂಬರೋದು. ಮತ್ತು ಓದಿನಲ್ಲಿ ತುಂಬ ಆಸಕ್ತಿ, ಜಿಜ್ಞಾಸೆ ಮತ್ತು ತುಂಬ ಉದಾರವಾದ ಮನಸ್ಸು, ಸಹಾಯ ಮಾಡುವಂಥ ಒಂದು ಮನಸ್ಸು ಈ ಮಗುವಿಗೆ ಸಹಜವಾಗಿತ್ತು. ಅದಕ್ಕೆ ಕಾರಣ ಅವರ ತಾಯಿ. ಯಾಕೆ ಅಂದರೆ 7 ವರ್ಷದ ಮಗು ಇದ್ದಾಗಲೇ ವಿಶ್ವೇಶ್ವರಯ್ಯನ ಮನಸ್ಸಿನಲ್ಲಿ ಒಂದು ವಿಷನ್, ಒಂದು ದರ್ಶನವನ್ನು ಬಿತ್ತಿದ್ರು ಅವರಮ್ಮ. ಒಂದು ತಾಯಿ ಏನು ಪವಾಡ ಮಾಡಬಲ್ಲಳು ಅನ್ನೋದಕ್ಕೆ ವಿಶ್ವೇಶ್ವರಯ್ಯನವರ ಅಮ್ಮನೇ ಒಂದು ಅದ್ಭುತ ಉದಾಹರಣೆ ನಮಗೆ. ಒಂದು ಸಲ ವಿಶ್ವೇಶ್ವರಯ್ಯನಿಗೆ ಜ್ವರ ಬಂತು. ಕುಗ್ರಾಮ, ನೀವು ನಂದಿ ಬೆಟ್ಟಕ್ಕೆ ಹೋದರೆ ಮುಂದಿನ ಸಲ ಎಲ್ಲರೂ ನಂದಿ ಬೆಟ್ಟಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಮಜಾ ಮಾಡಿಬಿಟ್ಟು ಪ್ಲಾಸ್ಟಿಕ್ ಬಾಟಲ್ ಹಾಕ್ಬಿಟ್ಟು ಬರ್ತಾ ಇರ್ತೀವಿ ಬೆಂಗಳೂರಿಗೆ. ನಾವೆಲ್ಲ ಮಾಡರ್ನ್ ಪೀಪಲು, ಪ್ರಗತಿಪರರು ಅಂದರೆ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಚೆಲ್ಲಾಡೋದು, ದುಡ್ಡು ವೇಸ್ಟ್ ಮಾಡೋದು. 10 ರೂಪಾಯಿ ವಸ್ತುವಿಗೆ ಮಾಲ್ನಲ್ಲಿ 1000 ರೂಪಾಯಿ ಕೊಡೋದು, ಅದೇ ಪ್ರಗತಿಯ ಲಕ್ಷಣ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದೇ ನಂದಿ ಬೆಟ್ಟಕ್ಕೆ ಹೋಗುವಾಗ, ನಂದಿ ಬೆಟ್ಟದ ಬುಡದಲ್ಲಿ ಸ್ವಲ್ಪ ಆಚೆಗೆ ಹೋದರೆ ನೀವು ಮುದ್ದೇನಹಳ್ಳಿ ಅಂತ ಒಂದು ಗ್ರಾಮ ಇದೆ. 3 ಕಿಲೋಮೀಟ್ರ್ ದೂರ, 3 ಕಿಲೋಮೀಟ್ರ್. ಅಲ್ಲಿ ನೀವು ವಿಶ್ವೇಶ್ವರಯ್ಯನವ್ರ ಮನೆಗೆ ಹೋಗಿ, ಅವ್ರ ಒಂದು ಅಂತ್ಯಕ್ರಿಯೆ ಆದ ಸ್ಥಳ ಕೂಡ ಇದೆ ಅಲ್ಲಿ. ನಾನು ಹೋಗಲ್ಲಿ ನಮಸ್ಕಾರ ಮಾಡ್ಕೊಂಬಂದಿದ್ದೀನಿ. ಆ ಜಾಗದಲ್ಲಿ ನೀವು ನೋಡಿದ್ರೆ ಈಗಲೇ ಒಂದು ಗ್ರಾಮ, ಆವಾಗಂತೂ ಕುಗ್ರಾಮ. ಆ ಗ್ರಾಮದಲ್ಲಿ ತುಂಬು ಮನೆತನ, ಆದರೆ ಯಾರು ಎಲ್ಲ ಮದುವೆಗೋ ಎಲ್ಲೋ ಹೊಟ್ಟೋಗಿದ್ರು. ತಾಯಿ ಮಗು ಇಬ್ಬರೇ ಇದ್ದರು ಮನೆಯಲ್ಲಿ. ಮಗುವಿಗೆ ಜೋರು ಜ್ವರ, ಮಗುವನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಮನೇಲಿ ನೀರಿಲ್ಲ. ಎಷ್ಟು ಕಷ್ಟ ನೀರಿಗೆ ಅಂದರೆ ಆ ತಾಯಿ 3-4 ಕಿಲೋಮೀಟರ್ ಬೇರೆ ಬೇರೆ ಹಳ್ಳಿಗೆ, ಕೆರೆಗೆ ಹೋಗಿ 4-5 ಬಿಂದಿಗೆ ಒಟ್ಟೊಟ್ಟಿಗೆ ಹೊತ್ಕೊಂಡು ಬರಬೇಕು ಮನೆಗೆ. ಎಲ್ಲರಿಗೂ ಅದೇ ಕಷ್ಟ, ಯಾರೂ ಅಷ್ಟು ಸುಲಭವಾಗಿ ನೀರು ಕೊಡ್ತಿರ್ಲಿಲ್ಲ. ಈ ಕಡೆ ಮನೇಲಿ ನೀರಿಲ್ಲ, ಮಗುನ ಬಿಟ್ಟು ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಆಯಿತು. ಹೇಗೋ ಪಾಪ ಇವ್ರ ಸಹಾಯದಿಂದ ಮ್ಯಾನೇಜ್ ಮಾಡಿದ್ಲು. ಇದೆಲ್ಲ ಆದಾಗ ತಾಯಿಯ ಮನಸ್ಸಿಗೆ ಬಂತು, ಎಷ್ಟು ಕಷ್ಟಪಡ್ತಾ ಇದ್ದೀವಿ ನೀರಿಗೆ. ಈ ಬ್ರಿಟಿಷರ್ಸು ಇದ್ದ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು, ಹೊಸ ವ್ಯವಸ್ಥೆನೂ ಕೊಡಲಿಲ್ಲ. ಸೊ ಬ್ರಿಟಿಷ್ ಇಂಡಿಯಾದಲ್ಲಿ ನಾವು ಹೇಗಿದ್ವಿ ಅಂದರೆ ಎಲ್ಲ ಕಡೆ ಸ್ಮಾಲ್ ಪಾಕ್ಸು, ಎಲ್ಲ ಕಡೆ ಚಿಕನ್ ಪಾಕ್ಸು, ಎಲ್ಲ ಕಡೆ ಕಾಲರಾ, ಮಲೇರಿಯಾ ಸಮಸ್ಯೆಗಳು, ಬಡತನ. ನಮ್ಮ ದುಡ್ಡು, ನಮ್ಮ ಧಾನ್ಯಗಳನ್ನ ಎತ್ಕೊಂಡು ಹೋಗಿ ಬಫರ್ ಎಕಾನಮಿ ಅಂತ, ಅಕಸ್ಮಾತ್ ಬೇಕಾದರೆ ಆಪತ್ತು ಕಾಲದಲ್ಲಿ ಅಂತ ಎತ್ಕೊಂಡು ಹೋಗಿ ಇಂಗ್ಲೆಂಡಲ್ಲಿ ತುಂಬಿಕೊಳ್ಳೋದು. ಏನು ಆಪತ್ತಾಗಲಿಲ್ಲ ಅಂದರೆ ಸಮುದ್ರದಲ್ಲಿ ಎಸೆಯೋದು. ಇಲ್ಲಿ ನಮಗೆ ವಿಪುಲವಾಗಿ ಧಾನ್ಯ ಬೆಳೆಯೋರಿಗೆ ಬಡತನ. ಈ ರೀತಿ ಅವರು
ಕೃತಕವಾದ ಕ್ಷಾಮಗಳನ್ನು ಸೃಷ್ಟಿ ಮಾಡಿದರು. ಹೀಗಿರುವಾಗ ಈ ತಾಯಿ ಯೋಚನೆ ಮಾಡ್ತಾಳೆ, ಏನು ಮಾಡೋದು, ಎಲ್ಲಿ ಸಮಸ್ಯೆ ಇದಕ್ಕೆ, ಯಾರು ಕೊಡ್ತಾರೆ, ಸರ್ಕಾರವಂತೂ ಕೊಡಲ್ಲ. ಅದಕ್ಕೆ ಆ ತಾಯಿ ತನ್ನ ಮಗುವನ್ನು ಕರೆದು ಹೇಳ್ತಾಳೆ, ಪುಟಾಣಿ ವಿಶ್ವೇಶ್ವರಯ್ಯ, ಅವನ ವಯಸ್ಸೆಷ್ಟು, 7 ವರ್ಷದ ಮಗು, 7 ವರ್ಷದ ಮಗು, ಯಾವ ಅಂಗಡಿಯಲ್ಲಿ ಯಾವ ಚಾಕ್ಲೇಟ್ ಸಿಕ್ಕತ್ತೆ ಅಂತ ಅಷ್ಟೇ ಯೋಚನೆ ಮಾಡೋ ವಯಸ್ಸದು. ಆ ಮಗುವನ್ನು ಕರೆದು ಆ ಪುಟಾಣಿ ಕೈಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ತಾಳಂತೆ ತಾಯಿ, ಮಗು ನನಗೊಂದು ಮಾತು ಕೊಡೋ ನೀನು. ಏನು ಅಂತಂದರೆ, ನೀನು ದೊಡ್ಡವನಾದ್ಮೇಲೆ ಏನು ಮಾಡ್ತೀಯೋ ಗೊತ್ತಿಲ್ಲ, ನಮ್ಮ ಇಡೀ ಹಳ್ಳಿಗೆ ನೀನು ನೀರು ತರಿಸ್ಬೇಕು. ನಮ್ಮ ಹಳ್ಳಿನಲ್ಲಿ ಮನೇಲಿ ನೀರು ಬರಬೇಕು, ಮಾಡ್ತೀಯಾ, ಕೊಡು ಮಾತು ಅಂತ ಹೇಳ್ತಾಳೆ ತಾಯಿ. ಪಾಪ ಚಿಕ್ಕ ಮಗು, 7 ವರ್ಷದ ಮಗುಗೆ ಏನು ಅರ್ಥ ಆಗುತ್ತೆ ಅಂತ ನಾವು ಹೇಳ್ತೀವಲ್ವ, ಛೋಟಾ ಭೀಮ್ ನೋಡ್ಕೊಂಡಿರಪ್ಪ ಪರವಾಗಿಲ್ಲ ಅಂತ ನಾವು ಹೇಳ್ತೀವಿ. ಅವ್ನು ಛೋಟಾ ಭೀಮ್ ನೋಡ್ತಾನೆ, ನಾವು ನಮ್ಮ ಮೆಗಾ ಸೀರಿಯಲ್ ನೋಡ್ತೀವಿ, ಅತ್ತೆ ಸೊಸೆ ಜಗಳ ಸೀರಿಯಲ್ ನೋಡ್ತಾ ಇರ್ತೀವಿ. ಆದರೆ ಆ ತಾಯಿ ಎಂಥ ತಾಯಿ ಅಂದರೆ, ತನ್ನ ಮಗನಿಗೆ ಎಂಥ ಉದಾತ್ತ ದರ್ಶನ ಕೊಡ್ತಾಳೆ. ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ದೊಡ್ಡವನಾದ್ಮೇಲೆ ನಮ್ಮ ಇಡೀ ಹಳ್ಳಿಗೆ ನೀನು ನೀರು ಬರೋ ಹಾಗೆ ಮಾಡಬೇಕು. ಕೊಡ್ತೀಯ ಮಾತು ತೆಗೆದುಕೊಳ್ತಾಳೆ ತಾಯಿ. ವಿಶ್ವೇಶ್ವರಯ್ಯ ಕೊಟ್ಟ ಮಾತು. ಅಮ್ಮ ಅಂದರೆ ನಮಗೆ ಅದರೊಳಗೆ ಆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಅಂದರೆ ದೇವತೆ ಅಲ್ವಾ, ಹಂಗಿರುತ್ತೆ ಮನಸ್ಸು. ಅಮ್ಮ ಹೇಳಿದ್ಲು ಅಂದಮೇಲೆ ಅದು ಮಾಡಲೇಬೇಕು ಅಂತ. ಹೌದು ಅಂತ ಮಾತು ಕೊಟ್ಟ ಆ ಮಗು. 7 ವರ್ಷದ ವಯಸ್ಸಿನಿಂದ ಪ್ರಾರಂಭವಾಯಿತು ದರ್ಶನ. ಏನು ದರ್ಶನ? ನಮ್ಮ ಹಳ್ಳಿಗೆ ನೀರು ಬರೋ ಹಾಗೆ ಮಾಡಬೇಕು. ನೀರು ಬರೋ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ರಿಲೇಟೆಡ್ ಆಗಿ ಇರುವ ತಂತ್ರಜ್ಞಾನ ತಿಳ್ಕೊಳ್ಬೇಕು. 7 ವರ್ಷದ ಹುಡುಗ ತನ್ನ ಹೋಮ್ವರ್ಕ್ ಆಯಿತು, ತನ್ನ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಟೆಕ್ಸ್ಟ್ ಬುಕ್ ಓದಾಯಿತು ಅಂತ ಸುಮ್ಮನೆ ಕೂರದೆ, ನಾನು ಈ ತಂತ್ರಜ್ಞಾನವನ್ನು ತಿಳ್ಕೊಳ್ಬೇಕಲ್ಲ ಅಂತ ಓದೋಕ್ಕೆ ಶುರು ಮಾಡ್ತಾನೆ. ಎಲ್ಲೋ ಅಲ್ಲಿ ಇಲ್ಲಿ ಲೈಬ್ರರಿಯಲ್ಲಿ ಯಾರೋ ಮನೇಲಿ ಸಿಕ್ಕ ಪುಸ್ತಕ ಮನೆಗೆ ತಂದುಕೊಡೋದು. ಮನೇಲಿ ಓದೋಣ ಅಂದರೆ ಶಾಲೆಗೆ ಹೋಗಿ ಬರೋ ಹೊತ್ತಿಗೆ 3-4 ಗಂಟೆ, 5-6 ಗಂಟೆಗೆ 6 ಗಂಟೆಗೆಲ್ಲ ಕತ್ಲೆ. ಮತ್ತೆ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗೋನು ಮುಖ್ಯ ರಸ್ತೆಗೆ. ಈ ಬುಡ್ಡಿ ದೀಪದ ಕಂಬದ ಕೆಳಗೆ ಕೂತ್ಕೊಂಡು ಕಂಬಳಿ ಹೊತ್ಕೊಂಡು, ಯಾಕೆಂದರೆ ಸೊಳ್ಳೆ ಕಚ್ಚತ್ತಲ್ಲ, ಅಲ್ಲಿ ಕೂತ್ಕೊಂಡು ಕಣ್ಣು ಹಿರಿಕಿಸ್ಕೊಂಡು ಓದೋದು. ಏನು ಓದೋದು? ವಾಟರ್ ಸಪ್ಲೈ ಸಿಸ್ಟಮ್ ಏನು ಮಾಡಬೇಕು, ಹೇಗೆ ಜಲ ವ್ಯವಸ್ಥೆ ಮಾಡಬೇಕು, ಜಲ ವಿತರಣಾ ವ್ಯವಸ್ಥೆ ಹೇಗೆ ಮಾಡಬೇಕು, ಇದೊಂದೇ ಆಲೋಚನೆ ಆ ಮಗುವಿನ ಮನಸ್ಸಲ್ಲಿ. ಆಲೋಚನೆ ಮಾಡಿ ಮಾಡಿ ದ ಮೇಕಿಂಗ್ ಆಫ್ ವಿಶ್ವೇಶ್ವರಯ್ಯ ಅಂತ ಹೇಳ್ತಾರಲ್ಲ ಅದು. ಆ ತಾಯಿ ಬಿತ್ತಿದ ಬೀಜದಿಂದ ಆ ಮಗುವಿಗೆ ಅಲ್ಲಿ ಇಲ್ಲಿ ಅಲ್ದಾಡೋದು, ಪಕ್ಕದ ಮನೆ ಹುಡುಗಿ ನೋಡ್ಕೊಂಡು ಸಿಲ್ಲೆ ಹೊಡಿಯೋದು, ಅಲ್ಲಿ MG ರೋಡ್ ಟೈಮ್ ವೇಸ್ಟ್, ಇದೆಲ್ಲ ಏನೂ ಆಗಲೇ ಇಲ್ಲ. ವಿಷನ್ ಇದೆಯಲ್ಲ, ಕರೆ ಜೀವನದಲ್ಲಿ ಲಕ್ಷ್ಯ ಇದ್ದಾಗ ನಮ್ಮ ಚಾಂಚಲ್ಯ, ಚಾಪಲ್ಯ, ದೌರ್ಬಲ್ಯ ತಾನಾಗಿ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಆ ಪುಟ್ಟ ಹುಡುಗನಿಗೆ ಒಂದೇ ಇದ್ದಿದ್ದು, ನನ್ನ ಹಳ್ಳಿಗೆ ನಾನು ಹೇಗೆ ವ್ಯವಸ್ಥೆ ಮಾಡಲಿ. ಆಲೋಚನೆ ಮಾಡ್ತಾ 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 ಅವನ ಅಂತರಂಗದಲ್ಲಿ ಮನಗಳಲ್ಲಿ ಬರೀ ನೀರೇ ಕಾಣಿಸ್ತಿತ್ತು. ಈ ನೀರನ್ನೇ, ಇಲ್ಲಿ ಕೆರೆ ಇದೆ, ಕರೆಕ್ಟ್, ಇಲ್ಲಿಂದ ತರಕ್ಕೆ ಏನು ಮಾಡಬೇಕು, ಇಲ್ಲಿದೆ, ಹೀಗಿದೆ. ಅವನಿಗೆ ಎಲ್ಲ ಕಡೆ ಅದೇ ಕಾಣಿಸ್ತಾ ಇತ್ತು. 7 ವರ್ಷದ ಮಗು, ಅದಾಗಲೇ ಇಂಜಿನಿಯರ್ ಆಗಿಬಿಟ್ಟಿದ್ದ ಅವನು. ಏಕೆಂದರೆ ಇಂಜಿನಿಯರ್ ಥರ ಆಲೋಚಿಸ್ತಾ ಇದ್ದ. ಪರೀಕ್ಷೆ ಪಾಸ್ ಮಾಡೋಕ್ಕಾಗಲ್ಲ, ನಿಜವಾದ ಇಂಜಿನಿಯರ್ ಆಗಿ ಆಲೋಚಿಸ್ತಾ ಇದ್ದ. ಹೀಗೆ ಆಲೋಚನೆ ಮಾಡ್ತಾ 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 ಅವನೊಳಗೆ ಅದೆಷ್ಟೋ ಐಡಿಯಾಸು, ಅದೆಷ್ಟೋ ಈಗಾಗಲೇ ಸಿದ್ಧವಾಗಿದ್ವು. ಜೊತೆಗೆ ಬೇಕಾದಷ್ಟು ಓದ್ತಾ ಇದ್ದ, ಕೇಳ್ತಾ ಇದ್ದ. 7ನೇ ಕ್ಲಾಸ್ ಆದಮೇಲೆ ಶಾಲೆ ಇಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಇಲ್ಲ. ಆಗ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬರೋಣ ಅಂದರೆ ಬಡವರ ಮನೆ ಮೊದಲೇ. ನಮ್ಮಲ್ಲಿ ಒಂದು ಪದ್ಧತಿ ಇತ್ತು, ಸನಾತನ ಧರ್ಮದವರು ನಾವೆಷ್ಟು ಉದಾರಿಗಳು ಅಂದರೆ, ನನ್ನ ತಾತನೂ ಹಾಗೆ ಬೆಳೆದಿದ್ದು. ಯಾರಾದ್ರು ಮಕ್ಕಳು ಬಡವರಿದ್ದರೆ ಅವರ ನೆಂಟರು ಇಷ್ಟರು ಅಥವಾ ನೆಂಟರಿಷ್ಟು ಅಲ್ಲದೆ ಹೋದರೂ ಪರವಾಗಿಲ್ಲ, ಅವರ ಕುಲದವ್ರು ಯಾರು ಇರ್ತಾರೋ ವಾರ ಅನ್ನ ಅಂತ ಹಾಕೋರು, ವಾರಕ್ಕೊಂದು ಊಟ. ಆ ಮಕ್ಕಳು ಅಷ್ಟು ವಿನಮ್ರವಾಗಿರೋರು. ನನ್ನ ತಾತನೂ ಹಾಗೆ, ಅವರು ಕೂಡ ಪ್ಲೇಗಾಗಿ ತಂದೆ ತಾಯೆಲ್ಲ ಕಳ್ಕೊಂಡು ನಡ್ಕೊಂಡು ಬಂದು ದೊಡ್ಡಬಳ್ಳಾಪುರಕ್ಕೆ ಎಲ್ಲೋ ಇದ್ಕೊಂಡು ವಾರಾನ ಮಾಡಿಕೊಂಡು ತುಂಬ ಕಷ್ಟಪಟ್ಟು. ವಿಶ್ವೇಶ್ವರಯ್ಯ ಹಾಗೆ ವಾರಾನ ಮಾಡಿಕೊಂಡು ತನಗಿಂತ ಪುಟಾಣಿ ಮಕ್ಕಳಿಗೆ ಪಾಠ ಹೇಳಿಕೊಂಡು ಟ್ಯೂಷನ್ ದುಡ್ಡು ಸಂಪಾದಿಸ್ಕೊಂಡು, ಆ ದುಡ್ಡಲ್ಲಿ ಚಾಕ್ಲೇಟ್ ತಿಂತಿರ್ಲಿಲ್ಲ, ವಾಟರ್ ಸಪ್ಲೈ ಸಿಸ್ಟಮ್ ಬಗ್ಗೆ ಪುಸ್ತಕ ಕೊಂಡ್ಕೊಳ್ತಾ ಇದ್ದ. ಏನು ಸಿಕ್ಕರೆ ಅದು, ಅಥವಾ ನೋಟ್ಸ್ ಬರ್ಕೊಡೋದು, ನೋಟ್ಬುಕ್ ಕೊಂಡ್ಕೊಳ್ಳೋದು. ಹೀಗೆ ಮಾಡ್ತಾ ಮಾಡ್ತಾ ಹಿ ವಾಸ್ ಎ ಸೆಲ್ಫ್ ಮೇಡ್ ಇಂಜಿನಿಯರ್. ಹೀಗೆ ಮಾಡ್ತಾ 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 ಆತ ಅದೆಷ್ಟು ಜ್ಞಾನ ಪಡಿತಾನೆ, ಎಷ್ಟು ಕಷ್ಟಪಟ್ಟು ಹೈಸ್ಕೂಲ್ ಮುಗಿಸ್ತಾನೆ, ಕಷ್ಟಪಟ್ಟು ಕಾಲೇಜ್ ಮುಗಿಸ್ತಾನೆ, ಕಷ್ಟಪಟ್ಟು
ಇಂಜಿನಿಯರಿಂಗ್ ಮುಗಿಸ್ತಾರೆ, ಸ್ಟೇಟ್ಗೆ ಫಸ್ಟ್ ರ್ಯಾಂಕ್. ಆ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋರಿಗಿಂತ 10ರಷ್ಟು ಗೊತ್ತಿತ್ತು ಈ ಹುಡುಗನಿಗಾಗಲೇ. ಕಣ್ಣು ಮುಚ್ಕೊಂಡು ಕೊಟ್ಟರು ಫಸ್ಟ್ ರ್ಯಾಂಕು. ಫಸ್ಟ್ ರ್ಯಾಂಕ್ ಕೊಡೋವರೆಗೂ ಯಾರೂ ಗಮನಿಸಲೇ ಇಲ್ಲ ಅವನನ್ನು. ಆದರೆ ಈ ಕಳ್ಳ ಬ್ರಿಟಿಷರ್ಸ್ ಗಮನಿಸಿದ್ರು. ಓ ಇಷ್ಟು ಬುದ್ಧಿವಂತ ಹುಡುಗ, ಇವನು ಬಳಸ್ಕೊಳ್ಬೇಕು ಅಂತ ತಕ್ಷಣವೇ ಅವರೇ ಬರಮಾಡಿಕೊಂಡು ಜೂನಿಯರ್ ಇಂಜಿನಿಯರ್ ಆಗಿ ಮುಂಬೈಲಿ ಕರೆಸ್ಕೊಂಡ್ರು. ಅಲ್ಲೇ ಫಸ್ಟ್ ಅಪಾಯಿಂಟ್ಮೆಂಟ್. ಇದಕ್ಕಿಂತ ಮುಂಚೆ ಏನಾಯಿತು ಅಂತ ಹೇಳ್ತೀನಿ. ಈ ಬೆಂಗಳೂರಿಂದ ಚಿಕ್ಕಮಗಳೂರಿಗೋ ಚಿಕ್ಕಬಳ್ಳಾಪುರಕ್ಕೋ ಏನೋ ಹೋಗುವಾಗಲೂ ಬರೋವಾಗಲೂ ಅವಾಗೆಲ್ಲ ನ್ಯಾರೋ ಗೇಜ್ ಇರ್ತಾ ಇತ್ತು. ಯಾವುದೋ ಒಂದು ಊರಿಂದ ಹೋಗಿ ಬರೋವಾಗ ರಾತ್ರಿ ಪ್ರಯಾಣ. ವಿಶ್ವೇಶ್ವರಯ್ಯ ಮಲಗಿದ್ರಂತೆ. ಹಠಾತ್ತನೇ ಎದ್ದು ಚೈನ್ ಎಳೆದ್ಬಿಡ್ತಾರೆ. ಟ್ರೈನ್ ನಿಂತು ಹೋಯಿತು. ರೈಲ್ವೆ ಪೊಲೀಸ್ ಬಂದರೆ ಯಾಕೋ ಹುಡುಗ ಅಂತ. ಇಲ್ಲ, ಇದು ಟ್ರೈನ್ ಹೋಗೋದು ಸರಿ ಇಲ್ಲ, ಹಳಿ ಸರಿ ಇಲ್ಲ ಎಲ್ಲೋ. ನಿಮ್ಗೆ ಹೆಂಗೆ ಹೋಗೊತ್ತು? ನನಗೆ ಗೊತ್ತು ನೋಡಿ, ಬೇಕಾದ್ರೆ ಸುಮ್ಮನೆ ಹಿಂಗೆ ಮಾಡಬಾರ್ದು, ಫೈನ್ ಆಗುತ್ತೆ, ಜೈಲಾಗತ್ತೆ. ಇಲ್ಲ, ಹಳಿ ತಪ್ಪಿದೆ, ಎಲ್ಲೋ ಏನೋ ಆಗಿದೆ, ಹಳಿಯಲ್ಲಿ ಏನೋ ತೊಂದರೆ ಆಗಿದೆ ಅಂತ. ಕೊನೆಗೆ ಏನೋ ನೋಡೋಣ ಅಂತ ಹುಡ್ಕೊಂಡು ಹೋದರೆ 1 ಕಿಲೋಮೀಟರ್ ದೂರದಲ್ಲಿ ನಿಜಕ್ಕೂ ಒಂದು ಕಡೆ ಕಳುಚ್ಕೊಂಡೆಲ್ಲ ಲೂಸ್ ಆಗೋಗಿತ್ತು. 100 ಜನರು ಜೀವ ಉಳಿಸ್ತಾ ಹುಡುಗ. ಹೇಗೋ ಗೊತ್ತಾಯಿತು ನಿನಗೆ ಅಂತ ಕೇಳಿದ್ರು. ಆಗ ಅವನು ಹೇಳ್ತಾನೆ, ನಾನು ಮಲ್ಕೊಂಡು ಆ ರೈಲಿಂಗ್ ಶಬ್ದ ಬರುತ್ತಲ್ಲ, ಟಕ 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 ಜುಗು 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 ಅಂತ ಬರುತ್ತಲ್ಲ, ಅದನ್ನು ಗಮನಿಸ್ತಾ ಇದ್ದೆ. ಎಲ್ಲೋ ಆ ಲೂಸ್ ಆ್ಯಂಡ್ ಆ ಒಂದು ಸೀಕ್ವೆನ್ಸಲ್ಲಿ ಏನೋ ಹೆಚ್ಚು ಕಡಿಮೆ ಕೇಳಿಸ್ತು. ಖಂಡಿತ ಏನೋ ಆಗಿದೆ ಅಂತ ನನಗೆ ಗೊತ್ತಾಯಿತು ಅಂತ. ಈ ವಿಷಯ ಅವ್ರಿಗೆ ತಲುಪ್ತು, ಬ್ರಿಟಿಷರ್ಸ್ಗೆ. ಇವನನ್ನು ಸೆಳ್ಕೊಂಡ್ರು. ಅದ್ಭುತವಾದ ಕೆಲಸ ಮಾಡಿದ್ರು. ಒಂದೇ ವರ್ಷದಲ್ಲಿ ಇಡೀ ಭಾರತದಲ್ಲಿ ಹೆಸರುವಾಸಿಯಾದ ಹುಡುಗ. ಇನ್ನೂ 23 ವರ್ಷ ಏನೋ ಅಷ್ಟೇ. ಆಗ ಹೈದ್ರಾಬಾದಲ್ಲಿ ಮೂಸಾ ನದಿ ಹೇಗಂದು ಹಾಗೆ ಹರಿತಾ ಇತ್ತು. ಪ್ರವಾಹ ಅಂದರೆ ಪ್ರವಾಹ. ಅಲ್ಲಿ ಕಳಿಸಿದ್ರು. ಅಲ್ಲಿ ಇವತ್ತಿಗೂ ಕೂಡ ನೀವು ನೋಡ್ತೀರಾ ವಿಶ್ವೇಶ್ವರಯ್ಯ ಫ್ಲಡ್ ಗೇಟ್ಸ್ ಅಂತ. ಇವರು ಡಿಸೈನ್ ಮಾಡಿದ ಫ್ಲಡ್ ಗೇಟ್ಸ್ ಇವತ್ತೂ ಕೂಡ ಹೈದ್ರಾಬಾದ್, ಸೆಕೆಂದ್ರಾಬಾದ್ ನಗರಗಳನ್ನು ರಕ್ಷಿಸ್ತಾ ಇದೆ. ಮೂಸಾ ನದಿಗೆ ಅದು ಒಳ್ಳೆ ಕಟ್ಟೆ ಆಗಿ ನಿಂತಿದೆ. ಇದಾದಮೇಲೆ ನಮ್ಮ ನಾಲ್ವಡಿ ಕೃಷ್ಣಾಜೋಡಿಯವರು, ಕೆಂಪರಂಜಮ್ಮಣ್ಣ ದೇವಿ ಅವ್ರು ಬಿಡ್ತಾರಾ, ಬಾರೋ ನಮ್ಮ ಕರ್ನಾಟಕಕ್ಕೆ ಅಂತ ಕರೆದು. ಆಮೇಲೆ ಇಟ್ಸ್ ಆಲ್ ಹಿಸ್ಟ್ರಿ. ಇಲ್ಲಿ ದಿವಾನ್ರಾಗಿ ಬಂದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಎಷ್ಟು ಕೆಲಸ ಮಾಡಿದ್ರು. ಕೇವಲ ಮುದ್ದೇನಹಳ್ಳಿಗೆ ನೀರು ಬರೆಸಲಿಲ್ಲ, ಕೇವಲ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ಗೆ ನೀರು ಬರೆಸಲಿಲ್ಲ, ಬರೀ ಕರ್ನಾಟಕಕ್ಕೂ ಅಲ್ಲ, ಭಾರತಕ್ಕೂ ಅಲ್ಲ. ನಾನು ಸ್ವಲ್ಪ ಕಾಲ ವಿದೇಶದಲ್ಲಿದ್ದೆ, ಯುರೋಪಲ್ಲಿ, ಇಂಗ್ಲೆಂಡಲ್ಲಿದ್ದೆ. ಅಲ್ಲಿ ಯಾರೋ ಹೇಳ್ತಿದ್ರು, ಡು ಯು ನೋ ನಿಮ್ಮ ಸರ್ ಎಂ ವಿ ಕಟ್ಸಿರೋಂಥ ಡ್ಯಾಮ್ ಇಲ್ಲಿದೆ ಅಂತೆಲ್ಲ ಹೇಳ್ತಿದ್ರು. ಜಗತ್ತಿನ ಎಷ್ಟು ಕಡೆ ಅವರು ನೀರಾವರಿ ಯೋಜನೆಗಳು ಮಾಡಿಸಿದ್ದಾರೆ, ಅಣೆಕಟ್ಟುಗಳನ್ನು ಕಟ್ಟಿಸಿದ್ದಾರೆ, ಅದೆಷ್ಟು ಪ್ರವಾಹಗಳಿಗೆ ಈ ಫ್ಲಡ್ ಗೇಟ್ಸನ್ನು ಕಟ್ಟಿಸಿದ್ದಾರೆ, ಅನುಕೂಲ ಮಾಡಿಸಿದ್ದಾರೆ. ಅಲ್ಲಿಗೂ ನಿಲ್ಲಿಲ್ಲ. ಈ ಥರ ಒಂದು ಕೆಲಸ ಮಾಡಿದ್ರೆ ಇಷ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ಬೋದು ಅಂಥೇಳಿ ಉದ್ಯೋಗವನ್ನು ಸೃಷ್ಟಿಸುವಂಥ ಒಂದು ವ್ಯಕ್ತಿ ಆದರು. ಎಷ್ಟು ಬ್ಯಾಂಕ್, ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅವರೇ ಶುರು ಮಾಡಿದ್ದು. ಎಷ್ಟು ಕಾರ್ಖಾನೆಗಳು, ಎಷ್ಟು ಸಂಸ್ಥೆಗಳು, ಎಷ್ಟು ವಿದ್ಯಾಸಂಸ್ಥೆಗಳು. ಇಡೀ ಭಾರತದ ಜನರು ಬ್ರಿಟಿಷರ ಒಂದು ದಬ್ಬಾಳಿಕೆಗೆ ನರಳುತ್ತಾ ಇದ್ದಂಥ, ನಸುಕಿ ಹೋದಂಥ ಕಾಲದಲ್ಲಿ ಭಾರತೀಯರಿಗೆ ಇಷ್ಟು ವ್ಯವಸ್ಥೆ, ಅವಕಾಶಗಳನ್ನು ಮಾಡಿಸಿದ್ರು. ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಇಲ್ಲದೇ ಇಷ್ಟು ಮಾಡ್ಸೋಕ್ಕೆ ಸಾಧ್ಯವಾಯಿತು. ದ ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಅವ್ರನ್ನ ಕರೀತಾರೆ. ಏನು ಅದ್ಭುತ. ಹೀಗೆ ಹೇಳ್ತಾ ಹೋದರೆ ಇಡೀ ಉಪನ್ಯಾಸ ನಾನು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಹೇಳ್ಬೋದು, ಅಷ್ಟೊಂದಿದೆ. ಆದರೆ ನಾನು ಹೇಳೋದು, ಬೀಜ ಬಿತ್ತಿದವ್ರು ಯಾರು? ಅವ್ರ ಮನಸ್ಸಲ್ಲಿ ತಾಯಿ. ಇಂಥ ತಾಯಂದ್ರು ನಮಗೆ ಬೇಕು, ಹೌದೋ ಅಲ್ವಾ ಹೇಳಿ? ಇಂಥ ತಾಯಂದ್ರು ಬೇಕು. ತಾಯಂದ್ರು ಏನು ಮಾಡ್ತಿದ್ದಾರೆ ಇವತ್ತು? ಬರೀ ತಾಯಂದ್ರಲ್ಲ, ತಂದೆಯರೂ ಬೇಕು, ಒಪ್ಕೊಳ್ತೀನಿ ನಾನು. ಅದೇ ತಾಯಿ ಯಾವತ್ತು ಮಾತೃದೇವೋಭವ, ಅವಳ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ. ಮಗುವಿಗೆ ಊಟ ಮಾಡಿಸೋವಾಗ ನಾವೇನು ಮಾಡ್ತಿದ್ದೀವಿ, ಏನು ಯೋಚನೆ ಮಾಡ್ತಾಯಿದ್ದೀವಿ? ತಿನ್ನೋ ಅಂತ ನಾವು ಟಿ ವಿ ಸೀರಿಯಲ್ ನೋಡ್ತಿರ್ತೀವಿ. ಅದರಲ್ಲಿ ಏನಿರುತ್ತೆ? ಏನಿಲ್ಲ. ಎಲ್ಲ ಸೀರಿಯಲು ಒಬ್ಳು ತುಂಬ ಕೆಟ್ಟವಳು, ಒಬ್ಳು ತುಂಬ ಒಳ್ಳೆಯವಳು ಇರ್ತಾಳೆ. ಅವ್ರದ್ದು ಮುಗಿಯೋದೇ ಇಲ್ಲ ಕತೆ. ಶುಕ್ರವಾರ ಕತ್ತಿ ಇಲ್ಲಿವರೆಗೂ ಬಂದ್ಬಿಟ್ಟಿರುತ್ತೆ. ಅದು ಸೋಮವಾರದವರೆಗೂ ನಮ್ಗೆ ಟೆನ್ಷನು, ಕತ್ತಿ ಒಳಗೆ ಹೋಯ್ತೋ ಇಲ್ವೋ ಅಂತ. ಇಷ್ಟೇ, ಅದು ಮುಗಿಯೋದೇ ಇಲ್ಲ. ಒಬ್ಳು ಬೆಲೆಯನ್ನು ಒಳ್ಳೊಬ್ಳ ಆದ್ಲು ಅಂದರೆ ಇನ್ನೊಬ್ಳು ಬರ್ತಾಳೆ, ಕಾಲಿಳಿದು ಬರ್ತಾಳೆ, ಹಂಗೆ ಇನ್ನೊಬ್ಳು. ಇಷ್ಟೇ ಇದೆ ಎಲ್ಲ ಸೀರಿಯಲಲ್ಲೂ, ತೆಲುಗುನಲ್ಲೂ, ತಮಿಳಲ್ಲೂ, ಹಿಂದಿನಲ್ಲೂ, ಎಲ್ಲ ಕಡೆ ಇದೇ ನಡೆಯೋದು. ಇದನ್ನು ನೋಡೋ ಟೆನ್ಷನಲ್ಲಿ ಮಗುವಿಗೆ ನಾವು ತುರುಕ್ತಾ ಇರ್ತೀವಿ. ಮಗುವಿಗೆ ಅಂಥ ದರ್ಶನ ಕೊಟ್ಟಿದ್ದೀವ? ಆಮೇಲೆ ಕಾನ್ವೆಂಟ್ ಸ್ಕೂಲ್ಗೆ ಹಾಕ್ಬಿಡ್ತೀವಿ.
ಅಲ್ಲೇನು ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಸ್ಟೈಲ್ ಬರುತ್ತೆ, MG ರೋಡ್ ತಿರುಗಾಡೋಕ್ಕೆ ಬರುತ್ತೆ. ದೇಶದ ಬಗ್ಗೆ ಜವಾಬ್ದಾರಿ ಬರುತ್ತಾ, ಮನೆಯ ಬಗ್ಗೆ ಜವಾಬ್ದಾರಿ ಬರುತ್ತಾ? ಏನೂ ಬರಲ್ಲ. ಆ ಥರದ ಶಾಲೆಗೆ ಹಾಕ್ಬಿಡ್ತೀವಿ, ದುಡ್ಡು ಜಾಸ್ತಿ ಹಾಕ್ಬಿಡ್ತೀವಿ, ಮಕ್ಕಳನ್ನಲ್ಲಿ ಹಾಕ್ಬಿಡ್ತೀವಿ, TV ಸೀರಿಯಲ್ ನೋಡ್ತಾ ಕೂತಿರ್ತೀವಿ. ಏನು ಬರುತ್ತೆ ಮಗುವಿಗೆ ಸಂಸ್ಕಾರ? ಆಮೇಲೆ ಅವನು ದೊಡ್ಡವನಾಗ್ತಾನೆ, ನೋಡಿ ಮಾಡಿ ಒಳ್ಳೆ ಮದುವೆ ಮಾಡ್ತೀವಿ, ಆಮೇಲೆ ಅವನು ಬಾಯ್ ಅಂತ ಅಮೆರಿಕ ಕೊಟ್ಟೋಗ್ಬಿಡ್ತಾನೆ. ಅಥವಾ ಇಲ್ಲೇ ಇದ್ದರೂ ನಾವೆಲ್ಲ ಹೊರೆ, ಇವರೆಲ್ಲ ಹೊರೆ ಅಂತ ಅಂದ್ಕೊಳ್ತಾನೆ. ಯಾಕೆ ಹಿಂಗಾಗ್ತಾ ಇದೆ? ನಾವು ಕೊಟ್ಟಿದ್ದೀವಿ ಆ ವಿಷನು. ಅವರಮ್ಮ ಒಂದು ವಿಷನ್ ಕೊಟ್ಟರು, ದರ್ಶನ ಕೊಟ್ಟರು, ಮುದ್ದೇನ ಹಳ್ಳಿಗೆ, ನಮ್ಮ ಹಳ್ಳಿಗೆ ನೀನು ನೀರು ಬರೆಸ್ಬೇಕು ಅಂತ. ಎಂಥ ಒಂದು ದರ್ಶನ ಕೊಟ್ಲು ತಾಯಿ ಮಗುವಿಗೆ. ಅಂಥ ಒಂದು ವಿಷನ್ ಕೊಡ್ಬೇಕು, ನಾವು ಕೊಡೋದೇ ಇಲ್ಲ. ನಾವು ಒಂದು ಡಿಗ್ರಿ, ಒಂದು ಕೆಲಸ, ಒಂದು ಕಾರು, ಒಂದು ಸೈಟು, ಇಷ್ಟೇ, ಇದೇ ನಮ್ಮ ಜೀವನ ಅಂತ ಡಿಫೈನ್ ಮಾಡಿಕೊಂಡ್ರೆ ಮಕ್ಕಳೇನು ಮಾಡ್ತಾರೆ? ಹಾಗೆ ಬೆಳೀತಾರೆ. ಬೋನ್ಸಾಯಿ ಲೈಫ್ ಅಂತ, ಬೋನ್ಸಾಯಿ ಅಂತ ಒಂದು ಸಿಸ್ಟಮ್ ಇದೆ, ಗೊತ್ತಿರ್ಬೋದು ನಿಮಗೆ. ಒಂದು ದೊಡ್ಡ ಮರ, ಅದನ್ನು ಭೂಮಿ ಮೇಲೆ ಹಾಕಿದ್ರೆ ಹೆಮ್ಮರವಾಗಿ ಬೆಳೆಯುತ್ತೆ. ಅದೇ ಮರವನ್ನು, ಅದೊಂದು ಸಿಸ್ಟಮ್ ಇದೆ, ಬೋನ್ಸಾಯಿ ಅಂತ ಒಂದು ಕೃಷಿಯ ಒಂದು ಶೈಲಿ ಇದೆ. ಪಾಟ್ ಒಳಗೆ ಬೆಳೆಸ್ಬೋದು ನೀವು, ಇಡೀ ಮರ ಬೆಳೆಯುತ್ತೆ ಪಾಟಲ್ಲಿ, ಎಲ್ಲ ವಿವರಗಳು ಇರುತ್ತೆ, ಆ ಹಣ್ಣುಗಳು ಇರುತ್ತೆ, ಎಲ್ಲ ಇಷ್ಟಿಷ್ಟೇ ಇರುತ್ತೆ. ಅಂದರೆ ಅದರ ಪೊಟೆನ್ಷಿಯಲ್ ಹಾಗೆ ಹೆಮ್ಮರವಾಗಿ ಬೆಳೆಯೋ ಸಾಮರ್ಥ್ಯ ಇದ್ದರೂ ನಾವು ಪಾಟಲ್ಲಿ ಹಾಕಿದ್ದೀವಲ್ವ, ಅದಕ್ಕೆ ಪಾಟ್ ಎಷ್ಟಿದೆಯೋ ಅಷ್ಟೇ ಬೆಳೆಯುತ್ತೆ. ನಾವು ಹಾಗೆ ಯಾವುದೋ ಒಂದು ಆ್ಯರೋಗೆನ್ಸ್, ಪ್ರಿಜುಡೀಸ್, ಒಂದು ಅಹಂಕಾರ, ಒಂದು ದುರಾಸೆ, ಭೋಗ ಲಾಲಸೆ, ಈ ಆಚೆಯಿಂದ ಬಂದ ವಿದೇಶಿ ವ್ಯಾಮೋಹದ ಕಟ್ಟಲೆ ಒಳಗೆ ಮಕ್ಕಳನ್ನು ಬೆಳೆಸಿ ಅವರ ನಿಜವಾದ ಪೊಟೆನ್ಷಿಯಲ್ ಏನಿದೆ, ರಾಷ್ಟ್ರ ನಿರ್ಮಾಪಕ ಶಕ್ತಿ ಏನಿದೆ, ಧರ್ಮ ಸಂರಕ್ಷಕ ಶಕ್ತಿ ಏನಿದೆ, ಸಮಾಜೋದ್ಧಾರಕ ಶಕ್ತಿ ಏನಿದೆ, ಅಥವಾ ಸ್ವೋಪಜ್ಞವಾಗಿ ಜ್ಞಾನವನ್ನು, ಪ್ರತಿಭೆಯನ್ನು ಅರಳಿಸ್ಕೊಳ್ಳುವಂಥ ಶಕ್ತಿ ಏನಿದೆ, ಇಷ್ಟು ವಿದ್ಯಾ ಪರಂಪರೆಗಳನ್ನು ಕೊಟ್ಟಂಥ ಭಾರತವನ್ನು ಬೆಳೆಸುವಂಥ ಉಳಿಸುವಂಥ ಶಕ್ತಿ ಏನಿದೆ, ಅದೆಲ್ಲ ಮರ್ತೋಯ್ತು. ನಾವು ಸರಿಯಾದ ದರ್ಶನ ಕೊಡದೆ ಹೋದರೆ ಮಕ್ಕಳು ತಾವಾಗಿ ದರ್ಶನ ಪಡೆದು ಬೆಳೆಯುವಂಥವ್ರು ಇರ್ತಾರೆ, ಕೆಲವರು ಇರ್ತಾರೆ. ಆದರೆ ಸಾಮಾನ್ಯವಾಗಿ ತಾಯಿ ದರ್ಶನ, ಒಂದು ವಿಷನ್ ಕೊಡೋದು ತುಂಬ ಮುಖ್ಯವಾಗತ್ತೆ. ಎಳವೆಯಲ್ಲೇ ಅದನ್ನು ಕೊಡಬೇಕು. ಪುಟ್ಟ ಮಕ್ಕಳಿಗೆ ನೀನು ಅಸಾಮಾನ್ಯ ಕಣಪ್ಪ, ನೀನು ಭಾರತೀಯ ಪ್ರಜೆ, ನೀನು ಕನ್ನಡದವನು ಅಂತ ಹೆಮ್ಮೆ ತುಂಬಿಸ್ಬೇಕು. ಇವತ್ತು ಕನ್ನಡ ಮೀಡಿಯಂ ಮಕ್ಕಳು, ನಾನು ಕನ್ನಡ ಮೀಡಿಯಂ ಅಂತ ಹೇಳುತ್ತವೆ. ಯಾಕೆ? ನಾನು ಆ ಥರ ಮಕ್ಕಳು ನೋಡ್ಬೇಕು, ಬೆನ್ನು ನೆಟ್ಟಿಗೆ ಮಾಡ್ಕೊಂಡು ಕಣ್ಣಲ್ಲಿ ಹೊಳಪಿಟ್ಕೊಂಡು ಇನ್ನೊಂದು ಸಲ ಹೇಳೋ, ನಾನು ಕನ್ನಡ ಮಾಧ್ಯಮದವನು ಅಂತ ಹೇಳೋ ಅಂತ ಹೇಳ್ತೀನಿ ನಾನು ಮಕ್ಕಳಿಗೆ. ಒಂಥರ ನಾನು ನೋಡ್ತಾರೆ, ಯಾರಪ್ಪ ಇವರು, ಇಂಗ್ಲೀಷ್ ಮೀಡಿಯಮ್ ಅಂದರೆ ಬೆನ್ನು ನೆಟ್ಟಿಗೆ ಮಾಡ್ಕೋಬೇಕು, ಕನ್ನಡ ಮೀಡಿಯಮ್ ಅಂದರೆ ಬೆನ್ನು ಬಗ್ಗಿಸ್ಕೋಬೇಕು ಅಂತ. ಇದು ಬ್ರಿಟಿಷ್ ನ್ಯಾರೇಟಿವ್. ಇದು ನಾವು ಅದನ್ನು ಉಲ್ಟಾ ಮಾಡಬೇಕು. ಮಾಡಿದ್ದೀವ? ಕನ್ನಡ ಮಾತಾಡೋದ್ರಲ್ಲಿ ಹೆಮ್ಮೆ ಇದೆಯಾ? ಸಂಸ್ಕೃತ ಕಲಿಯೋದ್ರಲ್ಲಿ ಹೆಮ್ಮೆ ಇದೆಯಾ? ಬಿಂದಿ ಇಟ್ಕೊಳ್ಳೋದ್ರಲ್ಲಿ ಹೆಮ್ಮೆ ಇದೆಯಾ ನಮಗೆ? ಭಾರತೀಯ ವೇಷ ಹಾಕೊಳ್ಳೋದ್ರಲ್ಲಿ ಹೆಮ್ಮೆ ಇದೆಯಾ ನಮಗೆ? ಬೆಳಗ್ಗೆ ಪೂಜೆ ಮಾಡಿ ಮಠಕ್ಕೆ ಬಂದು ಪ್ರಸಾದ ತಿಂದು ಲಕ್ಷಣವಾಗಿ ಎಲ್ಲ ಅಂಗಾರ, ಕುಂಕುಮ, ವಿಭೂತಿ ಎಲ್ಲ ಇಟ್ಕೊಂಡ್ಬಿಟ್ಟು ಮಾಲ್ಗೆ ಹೋಗ್ಬೇಕೀಗ, ಆಫೀಸ್ ಹೋಗಬೇಕು ಅಂತ ಅಳಿಸ್ಕೊಂಡು ಹೋಗ್ತೀವಲ್ವಾ? ಇದಾ ಅಭಿಮಾನ? ಯೋಚನೆ ಮಾಡಿ ನೋಡ್ಬೇಕು ನಾವು. ನನ್ನತನದಲ್ಲಿ ನಮ್ಮ ಅಸ್ಮಿತೆಯ ಬಗ್ಗೆ, ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯ ಬಗ್ಗೆ ನಮಗೆ ಅಭಿಮಾನ ಇಲ್ಲ ಅಂದರೆ ಇನ್ಯಾರು ನಮ್ಮ ಲಕ್ಷಿಸ್ತಾರೆ? ಆ ಅಭಿಮಾನವನ್ನು ತಾಯಿ ತಂದೆಯರು ಕಲಿಸ್ಬೇಕು ಮಕ್ಕಳಿಗೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ, ಭಾಳ ಪ್ರಸಿದ್ಧವಾದ ಉದಾಹರಣೆ.